ಖಾತೆ ಹಂಚಿಕೆ ಬಳಿಕ ಕೈನಲ್ಲಿ ಆಂತರಿಕ ಬೇಗುದಿ. ಶಾಸಕಾಂಗ ಸಭೆಗೆ ಗೈರಾದ ಮಾಜಿ ಸಿಎಂ ಸಿದ್ದರಾಮಯ್ಯ. ಈಗ ಖಾತೆ ಹಂಚಿಕೆ ಬಳಿಕ ಕೈನಲ್ಲಿ ಆಂತರಿಕ ಬೇಗುದಿ. ಶಾಸಕಾಂಗ ಸಭೆಗೆ ಗೈರಾದ ಮಾಜಿ ಸಿಎಂ ಸಿದ್ದರಾಮಯ್ಯ. ಆದ್ರೆ ಸಿದ್ದು ಶಿಫಾರಸು ಮಾಡಿದವರಿಗೆ ಸ್ಥಾನ ಸಿಗದ ಹಿನ್ನೆಲೆಯಲ್ಲಿ ಈಗ ಖಾತೆ ಹಂಚಿಕೆ ಬಳಿಕ ಫುಲ್ ಸೈಲೆಂಟ್ ಆಗಿರುವಂತಹ ಮಾಜಿ ಸಿಎಂ ಸಿದ್ದರಾಮಯ್ಯರವರು ಇನ್ನೇನು ಇವಾಗ ಸಿದ್ದರಾಮಯ್ಯ ಜೊತೆ ಪ್ರಮುಖ ಶಾಸಕರು ಸಭೆಗೆ ಗೈರು. ಹಾಗೆ ಇನ್ನೇನು ಎಂಸಿ ಸುಧಾಕರ್, ಬಂಗಾರಪೇಟೆ ನಾರಾಯಣಸ್ವಾಮಿ, ಎಂ ಕೃಷ್ಣಪ್ಪ, ಪ್ರಿಯಕೃಷ್ಣ, ಎಚ್.ಸಿ. ಮಹದೇವಪ್ಪರವರು ಹಾಗೆ ಶಿವಾನಂದ ಪಾಟೀಲ್ ಸೇರಿ ಹಲವರು ಮೀಟಿಂಗ್ಗೆ ಗೈರಾಗಿದ್ದಾರೆ. ಇನ್ನು ಸದನದಲ್ಲಿ ಒಗ್ಗಟ್ಟು ಪ್ರದರ್ಶಿಸಲು ಮುಂದಾದ ಡಿಕೆ ಶಿವಕುಮಾರ್ ಶಾಸಕಾಂಗ ಸಭೆ ಹಾಜರಾಗದೆ ಶಾಸಕರ ಅಸಮಾಧಾನ ವ್ಯಕ್ತಪಡಿಸ್ತಾ ಇದ್ದಾರೆ. ನೋಡಿ, ಈಗ ಖಾತೆ ಹಂಚಿಕೆ ಬಳಿಕ ಆಂತರಿಕ ಒಂದು ಬೇಗುದಿ ಶುರುವಾಗಿರುವಂಥದ್ದು. ಶಾಸಕಾಂಗ ಸಭೆಗೆ ಗೈರಾದ ಒಂದು ಮಾಜಿ ಸಿಎಂ ಸಿದ್ದರಾಮಯ್ಯನವರು. ಈಗ ಅವ್ರ ಜೊತೆ ಯಾರ್ಯಾರಿದ್ರು ಅಂತಂದ್ರೆ ಎಂಸಿ ಸುಧಾಕರ್, ಬಂಗಾರಪೇಟೆ ನಾರಾಯಣಸ್ವಾಮಿ, ಹಾಗೆ ಎಂ ಕೃಷ್ಣಪ್ಪ, ಪ್ರಿಯಕೃಷ್ಣ, ಎಚ್.ಸಿ. ಮಹದೇವಪ್ಪನವರು ಎಲ್ಲರೂ ಕೂಡ, ಇವ್ರ ಜೊತೆ ಶಿವಾನಂದ ಪಾಟೀಲ್ ಕೂಡ ಗೈರಾಗಿದ್ರು. ಈಗ ಸದನದಲ್ಲಿ ಅವರು ಒಗ್ಗಟ್ಟು ಪ್ರದರ್ಶಿಸಬೇಕು ಅಂತ ಹೇಳಿ ಡಿ ಕೆ ಶಿವಕುಮಾರ್, ಆ ಕಡೆಯಿಂದ ಡಿ ಕೆ ಶಿವಕುಮಾರ್ ಏನ್ ಮಾಡ್ತಾರೆ, ಈ ಶಾಸಕಾಂಗ ಸಭೆ ಹಾಜರಾಗದೆ ಶಾಸಕರ ಅಸಮಾಧಾನ ಒಂದು ವ್ಯಕ್ತಪಡಿಸ್ತಾ ಇದ್ದಾರೆ. ಸದನದಲ್ಲಿ ಯೂಶಲಿ ಈಗ ಒಗ್ಗಟ್ಟನ್ನ ಪ್ರದರ್ಶಿಸಬೇಕು. ಈಗ ಅವ್ರು ಮಾಡಿದರೆ ಈ ರೀತಿ ಆಗಿದೆ ಅಂತ ಹೇಳಿ ಡಿ ಕೆ ಶಿವಕುಮಾರ್ ಏನ್ ಮಾಡ್ತಾರೆ, ನಡೀತಿರುವಂತಹ ಸದನದ ಕಲಾಪದಲ್ಲಿ ಯಾರ್ಯಾರೆಲ್ಲ ಸಚಿವರು ಬರ್ತಾರೆ, ನಮ್ಮ ತಂಡ, ನಮ್ಮ ಬೆಂಬಲಿಗರು ಯಾರು, ನಮ್ಮ ಬಣದವರು ಯಾರು ಅನ್ನುವಂಥದ್ದು ಶಕ್ತಿ ಪ್ರದರ್ಶನವನ್ನ ತೋರಿಸ್ಬೇಕು ಅಂತ ಹೇಳಿ, ಈಗ ಅವರ ಒಗ್ಗಟ್ಟನ್ನ ತೋರಿಸ್ಬೇಕು ಅಂತ ಹೇಳಿ ಡಿ ಕೆ ಶಿವಕುಮಾರ್ ಅವರ ಬಣದಲ್ಲಿ ಅವರು ಕೂಡ ಇದ್ರು. ಈಗ ಮಾಜಿ ಸಿಎಂ ಸಿದ್ದರಾಮಯ್ಯನವರು ಕೂಡ ಗೈರಾಗಿದ್ರು. ಅದರಿಂದ ಮತ್ತಷ್ಟು ಇದ್ರ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಜೋಯಲ್ ಪ್ರತಿನಿಧಿ. ಜೋಯಲ್, ಈಗ ಖಾತೆ ಹಂಚಿಕೆ ವಿಚಾರವಾಗಿ ಈಗ ಕೈನಲ್ಲಿ ಒಂದು ಆಂತರಿಕ ಬೇಗುದಿ ಶುರುವಾಗಿತ್ತು. ಯಾಕೆ ಈ ರೀತಿ ಆಗ್ತಾ ಇದೆ? ಡಿ ಕೆ ಶಿವಕುಮಾರ್ ಬಣದಲ್ಲಾಗಿರ್ಬೋದು, ಸಿದ್ದರಾಮಯ್ಯ ಬಣದಲ್ಲಾಗದಲ್ಲ, ಯಾಕೆ ಈ ರೀತಿ ಆಗ್ತಾ ಇದೆ? ಬಹಳ ಸ್ಪಷ್ಟವಾದಂತಹ ಒಂದು ಏನು ವಿಚಾರ ಅಂತಂದ್ರೆ ಪವನ್, ಇಲ್ಲಿ ಡಿ ಕೆ ಶಿವಕುಮಾರ್ ಹಾಗೂ ಸಿದ್ದರಾಮಯ್ಯನವರ ಏನು ಭಿನ್ನವಾದಂತ ಬಣ ಇದೆ ಅನ್ನುವಂಥದ್ದು ಎಲ್ಲರಿಗೂ ಗೊತ್ತಿರುವಂತ ವಿಚಾರ. ಹೀಗಾಗಿ ಡಿ ಕೆ ಶಿವಕುಮಾರ್ ಅವರು ತನ್ನ ಆಪ್ತರಿಗೆ ಏನು ಈ ಒಂದು ಸಚಿವ ಸಂಪುಟದಲ್ಲಿ ಸ್ಥಾನ ಕೊಡೋದಾಗಿ ಸಾಕಷ್ಟು ಸರ್ಕಸ್ ಅನ್ನ ಮಾಡಿತ್ತು. ಅದೇ ರೀತಿ ಸಿದ್ದರಾಮಯ್ಯನವ್ರಿಗೂ ಕೂಡ ತನ್ನ ಆಪ್ತರನ್ನ ಏನು ಅವ್ರನ್ನ ಪರಿಚಯಿಸುವಂತಹ ಒಂದು ಕೆಲಸಕ್ಕೆ ಸಿದ್ದರಾಮಯ್ಯನವರು ಕೂಡ ಮುಂದಾಗ್ತಾರೆ. ಯಾಕೆಂದ್ರೆ ಸಿದ್ದರಾಮಯ್ಯನವರನ್ನ ಬಹಳ ವರ್ಷಗಳಿಂದ ಹೀಗೆ ಫಾಲೋ ಮಾಡ್ತಕ್ಕಂತ ಏನು ಅವರ ಅನುಯಾಯಿಗಳೇನಿದ್ರೆ, ಅವರ ಆಪ್ತರೇನಿದ್ರೆ ಅವ್ರಿಗೂ ಕೂಡ ಒಂದು ನೆಲೆಯನ್ನು ಕಲ್ಪಿಸ್ಕೊಡ್ಬೇಕಾಗುತ್ತೆ ಸಿದ್ದರಾಮಯ್ಯನವರ ತರಬೇತಿ. ಹೀಗಾಗಿ ಸಿದ್ದರಾಮಯ್ಯನವರು ಕೂಡ ಏನು ಈ ಒಂದು ಸಚಿವ ಸಂಪುಟದ ವಿಚಾರದಲ್ಲಿ ಸಾಕಷ್ಟು ಪ್ರಯತ್ನವನ್ನ ಪಡ್ತಾರೆ. ನಿಮ್ಮ ಕರೆ ಜೋಯಲ್ ಧ್ವನಿ ಸರಿಯಾಗಿ ಕೇಳಿಸ್ತಾ ಇಲ್ಲ. ಥ್ಯಾಂಕ್ ಯು. ಮತ್ತೆ ಸಂಪರ್ಕಕ್ಕೆ ಬರ್ತೀವಿ. ಹಾಗಾಗಿ ನೋಡಿ, ಈಗ ಶಾಸಕಾಂಗ ಸಭೆಗೆ ಹಾಜರಾಗದೆ ಶಾಸಕರ ಅಸಮಾಧಾನವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಈಗ ಹೌದು, ಪ್ರತಿನಿಧಿ ಹೇಳಿದ ಹಾಗೆ ಒಂದು ಅಸಮಾಧಾನವಿರುತ್ತೆ. ಒಂದು ರೀತಿಯಾದಂತಹ, ಎರಡು ರೀತಿಯಾದಂತಹ ಬಣಗಳಿರ್ತವೆ. ನಮ್ಮ ಶಕ್ತಿ ಪ್ರದರ್ಶನ ಮಾಡಬೇಕು ಅಂತ ಹೇಳಿ ಈಗ ಸದನದಲ್ಲಿ ಕಲಾಪವನ್ನ ನಡೆಸುವಾಗ ಅವರ ಪರ ವಿರೋಧ ಚರ್ಚೆಗಳಿರುತ್ತವೆ. ಆದರೆ ಸಿದ್ದರಾಮಯ್ಯನವರ ಜೊತೆ ಪ್ರಮುಖ ಶಾಸಕರು ಕೂಡ ಸಭೆಗೆ ಗೈರಾಗಿದ್ರು. ಅದರಲ್ಲಿ ಯಾರ್ಯಾರಿದ್ರು? ಎಂಸಿ ಸುಧಾಕರ್, ಬಂಗಾರಪೇಟೆ ನಾರಾಯಣಸ್ವಾಮಿ ಹಾಗೂ ಎಂ ಕೃಷ್ಣಪ್ಪರವರು, ಪ್ರಿಯಕೃಷ್ಣ, ಈಗೆಲ್ಲ ಶಾಸಕರುಗಳು ಹಾಜರಿದ್ರು.